ಕೋಟೆ ನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ನಾಯಕನಹಟ್ಟಿಯ ಹೊರಮಠದಲ್ಲಿ ಬುಡಕಟ್ಟು ಸಂಸ್ಕೃತಿಯನ್ನು ಅನಾವರಣಗೊಳಿಸುವ ಸಂಭ್ರಮದ ಗುಗ್ಗರಿ ಹಬ್ಬ ನಡೆಯಿತು. ಮಹಾಶಿವರಾತ್ರಿಯ ನಂತರ ಬರುವ ವಾರ್ಷಿಕ ಜಾತ್ರೆಯ ಅಂಗವಾಗಿ ಕಂಕಣ ಪೂಜೆಗೂ ಮುನ್ನ ಬರುವ ಮೊದಲ ಸೋಮವಾರದಂದು ಈ ಗುಗ್ಗರಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ರೈತರು ತಾವು ಬೆಳೆದ ಹೊಸ ಹುರುಳಿ ಧಾನ್ಯವನ್ನು ದೇವರಿಗೆ ಅರ್ಪಿಸುವುದು ಇಲ್ಲಿನ ವಿಶೇಷ. ಈ ಹಬ್ಬದ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿನ ಅಡುಗೆ ವಿಧಾನ. ದೇವರ ಎತ್ತುಗಳಿಗೆ ಸಗಣಿ ಕುರುಳಿನಿಂದ ಉರುಳಿಯನ್ನ ಬೇಯಿಸಲಾಗುತ್ತದೆ. ಅಚ್ಚರಿಯಿಂದ ಈ ಸುಟ್ಟ ಕುರುಳಿನ ಭಸ್ಮವನ್ನು ಹೊರಮಠದಲ್ಲಿ ಪವಿತ್ರ ವಿಭೂತಿಯಾಗಿ ಬಳಸಲಾಗುತ್ತದೆ. ಸಮಾನತೆಯ ಸಂಕೇತವಾಗಿ ಸಂಜೆ ವೇಳೆ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರಿಗೂ ಈ ಬೇಯಿಸಿದ ಹುರುಳಿ ಗುಗ್ಗರಿಯನ್ನ ಪ್ರಸಾದವಾಗಿ ಹಂಚಲಾಯಿತು. ಈ ಮೂಲಕ ಬುಡಕಟ್ಟು ಜನರ ಆಹಾರ ಪದ್ಧತಿ ಮತ್ತು ಸುಗ್ಗಿಯ ಸಂಭ್ರಮವನ್ನ ಸಾರಲಾಯಿತು. ಇದೇ ಸಂದರ್ಭದಲ್ಲಿ ಮುಂದಿನ ರಥೋತ್ಸವದ ಅಂಗವಾಗಿ ದೊಡ್ಡ ರಥದ ಗಾಲಿಯ ಪೂಜೆಯು ಸಡಗರದಿಂದ ನೆರವೇರಿತು. ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರಪ್ಪ ಸೇರಿದಂತೆ ಗಣ್ಯರು ಹಾಗೂ ಸಮಸ್ತ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಶ್ರೀ ಗಂಗಾಧರಪ್ಪ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಗುರು ತಿಪ್ಪೇಶ್ವರ ದೇವಸ್ಥಾನ. ಅದು ನಾನು ಇವತ್ತು ಹೇಳ್ಕೊಳ್ಳೋದೇನೆಂದರೆ, ಪ್ರತಿ ವರ್ಷದ ಸಂಪ್ರದಾಯದಂತೆ ನಮ್ಮ ಚಳ್ಳಕೆರೆ ತಾಲೂಕು ಬುಡಕಟ್ಟು ಸಮುದಾಯದ ಸಂಪ್ರದಾಯ ಗುಗ್ಗರಿ ಹಬ್ಬ. ಈ ಗುಗ್ಗರಿ ಹಬ್ಬ ಸಂಪ್ರದಾಯದಂತೆ ಗುಗ್ಗರಿ ಹಬ್ಬ ಸಂಪ್ರದಾಯ ಯಾಕೆ ಮಾಡಿದ್ದಾರೆ ಅಂದರೆ, ಈ ಬೇಸಿಗೆ ಸ್ಟಾರ್ಟ್ ಆಗ್ತದೆ. ನಮ್ಮ ಹುರುಳಿಕಾಳು ಬೇಯಿಸೋದ್ರಿಂದ ಹುರುಳಿಕಾಳು ಉಷ್ಣ ತಿಂದ ದೇಹಕ್ಕೆ ಉಷ್ಣದ ಪರಿಸರಕ್ಕೆ ಹೊಂದ್ಕೊಳ್ಳೋಕ್ಕೋಸ್ಕರ ಈ ಗುಗ್ಗರಿ ಹಬ್ಬ ಮಾಡಿದ್ದಾರೆ ಅಂತ ನಾವು ಸಂಪ್ರದಾಯವಾಗಿ ಮಾಡಿದ್ದಾರೆ ಅಂತ ಹಿರಿಯರು ಮಾಡಿದ್ದಾರೆ ಅಂತ ಹೇಳ್ಕೋಬೋದು. ಹಾಗೆ ಈ ನಮ್ಮ ಜಾತ್ರೆಯು ಸಹ ಈ ಗುಗ್ಗರಿ ಹಬ್ಬದಿಂದ ಸ್ಟಾರ್ಟ್ ಆಗ್ತದೆ. ಇವತ್ತು ಗುಗ್ಗರಿ ಹಬ್ಬದ ಜೊತೆಗೆ ಗಾಲಿ ಪೂಜೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ನಡೀತದೆ. ಹಾಗೆ ಅಧಿಕೃತವಾಗಿ ನಮ್ಮ ಜಾತ್ರೋತ್ಸವಕ್ಕೆ ಚಾಲನೆ ನೀಡಲಾಗ್ತದೆ. ಮತ್ತು 27ಕ್ಕೆ ಕಂಕಣಧಾರಣೆ ನಂತರ ಮತ್ತು 6ನೇ ತಾರೀಕು ನಮ್ಮ ಮಹಾರಥೋತ್ಸವ ನಡೆಯುತ್ತೆ. ಎಲ್ಲ ಭಕ್ತರು ಬರಬೇಕು. ಮತ್ತು 9ನೇ ತಾರೀಕು ಮರುಪರಿಷೆ. ಅಲ್ಲಿಗೆ ನಮ್ಮ ಈ ಜಾತ್ರಾ ಕಾರ್ಯಕ್ರಮ 2026ರ ಜಾತ್ರಾ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಕ್ತಾಯವಾಗ್ತದೆ. ಎಲ್ಲರೂ ಸಹ ದೇವರು ಒಳ್ಳೇದು ಮಾಡಲಿ. ಈ ಗುಗ್ಗರಿ ಹಬ್ಬ ಈ ವಿಚಾರವಾಗಿ ಹೊಸ ನಮ್ಮ ಹಸುಗಳ ಭರಣಿ ಅಂದರೆ ಕುರುಳಿಂದ ಮಾಡಿ ಈ ಬೇಸದ ಇಲ್ಲಿ ವಿಶೇಷ. ಈ ಥರ ಬಂದ ಬೂದಿ ವರ್ಷ ಪೂರ್ತಿ ಭಕ್ತರಿಗೆ ನೈವೇದ್ಯ ಇದು ಭಸ್ಮದ ರೂಪದಲ್ಲಿ ವಿತರಿಸೋದು ಕೂಡ ಈ ದೇವಸ್ಥಾನದ ವಿಶೇಷ ಅಂತ ಅನ್ಕೋಬೋದು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ.